ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ವೀರಶೈವ ಧರ್ಮದ ಸಂಸ್ಥಾಪಕರಾದ ಆದಿ ಜಗದ್ಗುರು ರೇಣುಕಾಚಾರ್ಯರವರ ಯುಗಮಾನೋತ್ಸವ ಜಯಂತಿ ರಾಜ್ಯ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಇಂದು ರಾಜ್ಯದ ಕೆಲವು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಗದಗ್ನ ಮಾಂಗಲ್ಯ ಭವನದಲ್ಲಿ, ಹಿರೇಕೆರೂರಿನ ತಹಸೀಲ್ದಾರ್ ಕಚೇರಿಯಲ್ಲಿ, ಮೈಸೂರಿನ ಬಸವ ಬಳಗದಲ್ಲಿ ಸರಳವಾಗಿ ಆಚರಿಸಲಾಯಿತು. ಬೆಂಗಳೂರು ನಗರದಲ್ಲಿರುವ ವೀರಶೈವ ಲಿಂಗಾಯತನ ಸಂಘಟನಾ ವೇದಿಕೆಯ ಆಶ್ರಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕಣವಾಡಿ ನೇತೃತ್ವದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಭುಲಿಂಗಾರಾಧ್ಯ, ಬೀದರ್ನ ರೇವಣಸಿದ್ದಯ್ಯ ನಾಸಿ, ಬೆಂಗಳೂರು ನಗರ ಜಿಲ್ಲಾ ಘಟಕದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಜಯಂತಿ ರಮೇಶ್, ಮಹಿಳಾ ಮಿಲನದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷೆ ಬ್ರಹ್ಮರ ಶಿವಶಂಕರ್, ಸಂಘಟನಾ ಕಾರ್ಯದರ್ಶಿಗಳಾದ ಗೀತಾಂಜಲಿ ಮಠ್, ಗಾಯತ್ರಿ ಮಂಜುನಾಥ್, ಡಾಕ್ಟರ್ ಸುಮಾ ಹಿರೇಮಠ್, ಗಾಯತ್ರಿ ಮೋಹನ್, ರಾಜೇಶ್ವರಿ ಎಸ್, ಹೇಮಲತಾ, ಲಲಿತಾ, ರಾಜ್ಯ ವಕ್ತಾರೆ ಪುಷ್ಪರವೀಶ್ ಹಾಜರಿದ್ದು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಮಹಿಳಾ ಪದಾಧಿಕಾರಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ನಾನು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮತ್ತು ಈ ದಿನ ನಮ್ಮ ಕೇಂದ್ರ ಕಚೇರಿಯಲ್ಲಿ ಶ್ರೀ ಸದ್ಗುರುಗಳಾದಂಥ ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನನ್ನೆಲ್ಲ ಸ್ನೇಹಿತರ ಮತ್ತು ನನ್ನೆಲ್ಲ ಅಣ್ಣ ತಮ್ಮಂದಿರ ಜೊತೆಗೂಡಿ ಆಚರಿಸ್ತಾ ಇದ್ದೀವಿ ಮತ್ತು ಆಚರಿಸಿ ಖುಷಿನೂ ಪಟ್ಟಿದ್ದೀವಿ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಮತ್ತು ನಮ್ಮ ಈ ಸಂಘಟನೆಯ ಅಂದರೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಸಂಸ್ಥಾಪಕರಾದಂತಹ ಶ್ರೀ ಪ್ರದೀಪ್ ಕಂಕಣವಾಡಿಯವರಿಗೂ ಆ ಗುರುಗಳ ಆಶೀರ್ವಾದ ಮತ್ತು ಅವರ ಅಕ್ಕ ತಂಗಿಯರೆಲ್ಲರ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಾನು ಹೇಮಲತಾ ಅಂತ ಹೇಳಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಶ್ರೀ 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 ಜಗದ್ಗುರುಗಳಾದ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ನಮ್ಮ ಕೇಂದ್ರ ಕಚೇರಿಯಲ್ಲಿ ರಾಜನಗರದಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಎಲ್ಲ ಸೇರಿ ಆಚರಿಸಿದ್ದೇವೆ. ಇಲ್ಲಿ ನಮ್ಮ ಎಲ್ಲ ಸದಸ್ಯರುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಸೇರಿ ಆಚರಿಸಿದ್ವಿ. ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ರಾಷ್ಟ್ರಾಧ್ಯಕ್ಷರಾದ ಪ್ರದೀಪ್ ಕಂಕಣವಾಡಿಯ ಸಹಕಾರದಿಂದ ಕೂಡ ಇದು ಆಚರಿಸಿದ್ದೀವಿ. ಎಲ್ಲರೂ ಸೇರಿ ಇದೇ ಥರ ನಮ್ಮ ಸಂಘ ಇನ್ನೂ ಬೆಳಿಬೇಕು ಅಂತ ನಮ್ಮ ರೇಣುಕಾಚಾರ್ಯರಿಂದ ಬೇಡಿಕೊಳ್ತೇನೆ ನಾನು. ಇಷ್ಟೇ. ಶ್ರೀ 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 ಜಗದ್ಗುರು ರೇಣುಕಾಚಾರ್ಯರ ಪಾದಕ್ಕೆ ನಮಿಸುತ್ತಾ, ನನ್ನ ಹೆಸರು ಭ್ರಮರ ಶಿವಶಂಕರ್ ಅಂತ. ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯಲ್ಲಿ ಕಾರ್ಯಕಾರಿಣಿ ಸಮಿತಿ ಮಹಿಳಾ ಮಿಲನದಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ನಮ್ಮ ಪ್ರದೀಪ್ ಕಂಕಣವಾಡಿಯವರ ರಾಷ್ಟ್ರೀಯ ಅಧ್ಯಕ್ಷರ ಸಹಕಾರದಿಂದ ಇವತ್ತಿನ ದಿವಸ ನಾವು ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಮಹಿಳಾ ಘಟಕ ಮಹಿಳೆಯರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ತುಂಬ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಪೂಜಾ ಕಾರ್ಯಗಳು ಗುರುವಿನ ಆಶೀರ್ವಾದದೊಂದಿಗೆ ನಮ್ಮೆಲ್ಲರಿಗೂ ಸಿಗಲೆಂದು ನಮ್ಮ ಈ ಒಂದು ಹೊಸ ಆಫೀಸ್ಗೆ ನಮಗೆ ಯಶಸ್ವಿ ಸಿಗಲಿ, ನಮ್ಮ ಸಂಘಟನೆಗೆ ಯಶಸ್ವಿ ಸಿಗಲಿ, ನಮ್ಮ ದೇಶಾದ್ಯಂತ ನಮ್ಮ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆ ಒಂದು ಗುರುವಿನ ಆಶೀರ್ವಾದದೊಂದಿಗೆ ಬೆಳೆಯಲಿ. ನಮ್ಮ ವೀರಶೈವ ಲಿಂಗಾಯತ ಸಂಘಟನೆ ಯಶಸ್ವಿಯಾಗಿ ಉನ್ನತ ಮಟ್ಟದಲ್ಲಿ ವಿಶ್ವಾದ್ಯಂತ ನಡೆಯುವಂಥ ಗುರುವಿನ ಆಶೀರ್ವಾದದೊಂದಿಗೆ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ಪ್ರದೀಪ್ ಸಹಕಾರ ಕೊಟ್ಟಂಥ ನಮ್ಮ ಪ್ರದೀಪ್ ಸಾರ್ಗೆ, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು, ನಮ್ಮ ಅಣ್ಣ ತಮ್ಮಂದಿರಿಗೂ ಮತ್ತು ನಮ್ಮ ಎಲ್ಲ ಸಹೋದರಿಯರಿಗೂ ಸಹ ಎಲ್ಲರಿಗೂ ವಂದಿಸುತ್ತಾ ಶ್ರೀ ಗುರು ರೇಣುಕಾಚಾರ್ಯ ಪಾದಕ್ಕೆ ನಮಸ್ಕರಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಆಶೀರ್ವಾದ ಪಡೆಯುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನಮಸ್ಕರಿಸ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಜೈ ಜಗದ್ಗುರು ರೇಣುಕಾಚಾರ್ಯ ಪಂಚಾಚಾರ್ಯ ಮಹಾರಾಜ್ ಕಿ. ನನ್ನ ಹೆಸರು ಪುಷ್ಪ ರವೀಶ್. ನಾನು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಲ್ಲಿ ರಾಜ್ಯ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಆಫೀಸ್ ಕಡೆಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವನ ಆಚರಣೆ ಮಾಡೀವಿ. ಸಂಘಟನಾ ವೇದಿಕೆಯ ಅಧ್ಯಕ್ಷರಾಗಿ ಪ್ರದೀಪ್ ಕಂಕಣವಾಡಿ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂತು. ಶ್ರೀ ಜಗದ್ಗುರು ಶಂಕರಾಚಾರ್ಯರಿಗೆ ವಂದನೆಗಳು.